ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಫರ್ಟಿಲೈಸರ್, ಅದು ಗುಲಾಬಿ ಗಿಡಕ್ಕೆ ಹೇಳೋಕ್ಕಂತ ಬಂದಿದ್ದೀನಿ. ಈ 5 ಫರ್ಟಿಲೈಸರ್ ನೀವೇನಾದರೂ ಜನವರಿಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಮೊಗ್ಗುಗಳು ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈ ಚಳಿಗಾಲ ಏನಿದೆ ಅದು ಗುಲಾಬಿ ಗಿಡಕ್ಕೆ ಸೀಸನ್ ಅಂತ ಹೇಳ್ಬೋದು. ಆದರೂ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾ ಇದ್ರಿ, ಈ ಸೀಸನಲ್ಲೂ ಹೂಗಳು ಬರ್ತಾ ಇಲ್ಲ, ಸೊ ಏನು ಮಾಡಬೇಕು ಹೇಳಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಟಾಪ್ 5 ಫರ್ಟಿಲೈಸರ್ನ ನಾನು ಹೇಳ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಫರ್ಟಿಲೈಸರ್ನ ನೀವು ಕೊಡ್ತಾ ಹೋಗ್ಬೋದು. 15 ದಿನದ ಗ್ಯಾಪಲ್ಲಿ ಒಂದೊಂದು ಫರ್ಟಿಲೈಸರ್ನ ಚೇಂಜ್ ಮಾಡಿ ಕೂಡ ನೀವು ಕೊಡ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸೊ ಇಲ್ಲಿ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ಎಷ್ಟೊಂದು ಹೂಗಳು ಬರ್ತಾ ಇದೆ. ಈ ಚಳಿಗಾಲದಲ್ಲೂ ಇಷ್ಟೊಂದು ಹೂಗಳು ಬರೋಕ್ಕೆ ನಾನು ಏನೆಲ್ಲ ಫರ್ಟಿಲೈಸರ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲವನ್ನೂ ಯೂಸ್ ಮಾಡದೇ ಹೋದರೂ ಕೂಡ ನೀವು ನಿಮಗೆ ಯಾವುದು ಈಸಿನೋ ಆ ಫರ್ಟಿಲೈಸರ್ನ 15 ದಿನದ ಗ್ಯಾಪದಲ್ಲಿ ನೀವು ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ. ಇಲ್ಲಿ ಫಸ್ಟ್ ಫರ್ಟಿಲೈಸರ್ ಬಂದು 1 ಲೀಟರ್ ನೀರಿಗೆ ನಾನು ಒಂದು 2 ಚಿಟಿಕೆ ಆಗುವಷ್ಟು ಇಂಗು, ಅಂತಂದರೆ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಇಂಗನ್ನು ತೊಗೊಂಡಿದ್ದೀನಿ, ಅಷ್ಟೇ ಯೂಸ್ ಮಾಡಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡ್ರ್, ನೀವು ಯೂಸ್ಡ್ ಟೀ ಪೌಡ್ರ್ ಆದರೂ ಹಾಕ್ಬೋದು ಅಥವಾ ನೀವು ಫ್ರೆಶ್ ಆಗಿರೋವಂಥ ಟೀ ಪೌಡ್ರು ಕೂಡ ಹಾಕಿ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ 1 ದಿನ ಕಂಪ್ಲೀಟಾಗಿ ಫೋಮೆಂಟ್ ಆಗೋಕ್ಕೆ ಬಿಟ್ಟುಬಿಡಿ. 1 ದಿನ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನು ನೀವು ಡೈರೆಕ್ಟ್ ಮಣ್ಣಿಗೂ ಕೊಡ್ಬೋದು ಅಥವಾ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ಬರೀ ನೀರನ್ನು ಕೂಡ ಕೊಡ್ಬೋದು. ಎರಡೂ ಕೂಡ ನೀವು ಮಾಡ್ಬೋದು. ಇದರಲ್ಲಿ ಹೇರಳವಾಗಿ NPK ಇರೋದರಿಂದ, ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೊಸ ಮೊಗ್ಗುಗಳು ಬರೋಕ್ಕೆ, ಹೊಸ ಚಿಗುರು ಬರೋಕ್ಕೆ. ಸೊ ನಿಮ್ಮಲ್ಲಿ ಇದು ತುಂಬ ಈಸಿಯಾಗಿರುವಂಥ ಒಂದು ಫರ್ಟಿಲೈಸರ್, ಬಟ್ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ಫರ್ಟಿಲೈಸರ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನನ್ನ ಹತ್ರ ಇರುವಂಥ ಎಲ್ಲ ಗುಲಾಬಿ ಗಿಡಗಳಿಗೂ ನಾನು ಇದನ್ನು 15 ದಿನದ ಗ್ಯಾಪಲ್ಲಿ ಈ ಫರ್ಟಿಲೈಸರ್ನ ಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಬಂದು ತುಂಬ ಈಸಿಯಾಗಿರುವಂಥ ಫರ್ಟಿಲೈಸರ್ನ ನಾನು ನನ್ನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಬನಾನಾ ಏನು ಮಾಡ್ತೀರಾ, ತಿಂದು ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕ್ತಿರಲ್ವ, ಅದ್ರ ಬದಲು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅಥವಾ ಅವನ್ನಲ್ಲಿ ಒಣಗಿಸಿ ಆದಮೇಲೆ ಅದನ್ನು ನಾವು ಪುಡಿ ಮಾಡಿಕೊಂಡು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಹೆಚ್ಚಾಗಿ NPK ಇರೋದ್ರಿಂದ ಗಿಡಗಳಲ್ಲಿ ಹೊಸ ಮೊಗ್ಗುಗಳು ಹೊಸ ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ದರಿಂದ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ ತಯಾರಿಸ್ಕೊಂಡು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಿಕ್ಸಿ ಮಾಡಿದ ಆದಮೇಲೆ ಈ ರೀತಿಯಾಗಿ ಪುಡಿಯಾಗಿ ನಿಮಗೆ ಕಾಣಿಸುತ್ತೆ. ಇಷ್ಟಾದರೆ ಸಾಕು. ಇದನ್ನು ನೀವು ಒಂದೊಂದು ಗಿಡಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಮಣ್ಣನ್ನು ಅಗೆದು, ಮೇಲಿನ ಒಂದು 2 ಇಂಚ್ ಮಣ್ಣನ್ನು ಅಗೆದು ಸುತ್ತಲೂ ಗಿಡಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಗಿಡಗಳಲ್ಲಿ ಹೂಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಥರ್ಡ್ ಫರ್ಟಿಲೈಸರ್ ಬಂದು, ಕಿಚನಲ್ಲಿ ನೀವು ಈರುಳ್ಳಿ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕ್ತೀರಾ. ಆ ಈರುಳ್ಳಿ ಸಿಪ್ಪೆಯನ್ನು ಮೇಲ್ಗಡೆ ಒಂದು ಲೇಯರ್ ಏನಿರುತ್ತೆ ಆ ಈರುಳ್ಳಿ ಸಿಪ್ಪೆ, ಹಾಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಎರಡನ್ನೂ 1 ಲೀಟರ್ ನೀರಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ, ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ, ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದನ್ನು ಒಂದು 2 ರಿಂದ 3 ದಿನ ಬಿಟ್ಟಾಗ ನೀರಲ್ಲಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರನ್ನ, ಯಾವುದೇ ಬ್ರ್ಯಾಂಡ್ ಆಗಿರೋಂಥ ಕಾಫಿ ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು. ಕಾಫಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಡೈರೆಕ್ಟ್ ಕೊಡೋ ಹಾಗಿಲ್ಲ, ಇದಕ್ಕೆ ಡೈಲ್ಯೂಟ್ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಬಿಕಾಸ್ ಈರುಳ್ಳಿ ಸಿಪ್ಪೆ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದಕ್ಕೆ ಡೈಲ್ಯೂಟ್ ಯಾವ ರೀತಿ ಮಾಡಬೇಕು ಅಂತಂದರೆ, ಈಗ ನಿಮ್ಮ ಹತ್ರ 1 ಲೀಟ್ರ್ ಆಗುವಷ್ಟು ನೀವು ತಯಾರಿಸಿರುವಂಥ ಫರ್ಟಿಲೈಸರ್ ಇದ್ದರೆ ಅದಕ್ಕೆ 1:2 ಅಂತಂದರೆ 2 ಸಲ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು, 1 ಲೀಟ್ರ್ ಇದ್ದರೆ 2 ಲೀಟ್ರ್ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಡೈಲ್ಯೂಟ್ ಮಾಡಿಕೊಂಡು, ನಿಮ್ಮ ಗಿಡಗಳಿಗೆ ತುಂಬ ಕೊಡೋಕ್ಕೆ ಹೋಗಬಾರ್ದು, ಒಂದು ಚಿಕ್ಕ ಗ್ಲಾಸಲ್ಲಿ ಕೊಟ್ಟರೆ ಸಾಕು, ಒಂದೊಂದು ಗ್ಲಾಸಲ್ಲಿ ಕೊಟ್ಟರೆ ಸಾಕು, ಅಷ್ಟು ಮಾತ್ರ ಕೊಡುವಂಥದ್ದು. ಬಿಕಾಸ್ ಇದು ತುಂಬ ಜಾಸ್ತಿ ಕೊಟ್ಟರೂ ಕೂಡ ಎಲೆಗಳು ಒಂದು ಸ್ವಲ್ಪ ಕಪ್ಪಾಗುವಂಥದ್ದು,
ಹಾಗೆ ಎಲೆಗಳು ಸುಟ್ಟಂಗಾಗುವಂಥದ್ದು ಆ ರೀತಿ ಆಗುತ್ತೆ. ಅದಕ್ಕೇ ಇದನ್ನು ಡೈಲ್ಯೂಟ್ ಮಾಡಿ ಕೊಡೋದು. ಡೈರೆಕ್ಟಾಗಿ ಕೊಟ್ಟರೆ ಜಾಸ್ತಿ ಪ್ರಮಾಣದಲ್ಲಿ ಗಿಡ ಅಬ್ಸರ್ವ್ ಮಾಡಿಕೊಂಡು ಎಲೆಗಳು ಸುಟ್ಟಂತಾಗೋದು, ಹಾಗೆ ಮೊಗ್ಗುಗಳಿದ್ರೆ ಅದು ಉದುರು ಹೋಗುವಂಥದ್ದು ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ನಾನು ಹೇಳುವಂಥದ್ದು, ಇದನ್ನು ಡೈಲ್ಯೂಟ್ ಮಾಡಿ ಕೊಡೋದು ತುಂಬ ಒಳ್ಳೆಯದು. ಈ ರೀತಿಯಾಗಿ ನಾವು ಡೈಲ್ಯೂಟ್ ಮಾಡಿಕೊಂಡು ಇದನ್ನು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದು ಗಿಡಕ್ಕೆ ಹಾಕಿದರೆ ಸಾಕು, ಅದೇ ಜಾಸ್ತಿ ಆಗುತ್ತೆ ಗಿಡಕ್ಕೆ. ಇದರಿಂದ ತುಂಬ ಚೆನ್ನಾಗಿ ಮಣ್ಣು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಹಾಗೆಯೇ ಮಣ್ಣಿನ pH ಲೆವೆಲ್ ಕೂಡ ಕರೆಕ್ಟಾಗಿರುತ್ತೆ. ಹಾಗೆ ಬೇರುಗಳು ಕೂಡ ಸ್ಟ್ರಾಂಗ್ ಆಗುವಂಥದ್ದು. ಬೇರುಗಳು ಸ್ಟ್ರಾಂಗ್ ಇದ್ದರೆ ಆಟೋಮೆಟಿಕ್ಕಾಗಿ ಗಿಡ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು, ಹಾಗೆ ಹೊಸ ಚಿಗುರನ್ನು ಕೊಟ್ಟು ಹೊಸ ಮೊಗ್ಗುಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಫರ್ಟಿಲೈಸರ್ ಹೇಳೋದಾದರೆ, ಇದು ನಿಮಗೆ ಆನ್ಲೈನಲ್ಲಿ ಸಿಗುವಂಥದ್ದು ಮಸ್ಟರ್ಡ್ ಕೇಕ್ ಪೌಡ್ರ್ ಅಂತ ಸುಮಾರು ಜನ ಕೇಳಿರ್ತೀರ. ನೀವು ಆನ್ಲೈನಲ್ಲಿ ಮೀಶೋ ಅಲ್ಲಿ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ಹಾಗೆ ನಿಮಗೆ ಹತ್ತಿರದ ನರ್ಸರಿಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಮಸ್ಟರ್ಡ್ ಕೇಕ್ ಪೌಡ್ರ್ ಕೇಕ್ ಫಾರ್ಮಲ್ಲೂ ಸಿಗುತ್ತೆ, ಬಟ್ ನನ್ನ ಹತ್ರ ಇವಾಗ ಪೌಡ್ರ್ ಫಾರ್ಮಲ್ಲಿ ಇದೆ. ಇದು ಯಾವ ರೀತಿಯಾದಂಥ ವಸ್ತು ಅಂತಂದರೆ, ಸಾಸಿವೆ ಎಣ್ಣೆ ತೆಗೆದಾದ ಮೇಲೆ ಬೈ ಪ್ರಾಡಕ್ಟ್ ಏನು ಉಳಿಯುತ್ತೆ ಅದನ್ನು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಸುಮಾರು ಜನ ಅಗ್ರಿಕಲ್ಚರಲ್ಲೂ ಕೂಡ ಇದನ್ನು ಯೂಸ್ ಮಾಡುವಂಥದ್ದು. ಇದಕ್ಕೆ ಸಾಸಿವೆ ಹಿಂಡಿ ಅಂತ ಕೂಡ ನಾವು ಕರಿತೀವಿ. ಇದನ್ನು 1 ಲೀಟರ್ ನೀರಲ್ಲಿ ನೀವು 1 ಮುಷ್ಟಿ ಆಗುವಷ್ಟು ಸಾಸಿವೆ ಪೌಡ್ರನ್ನು ಅಂತಂದರೆ ಮಸ್ಟರ್ಡ್ ಕೇಕ್ ಪೌಡರನ್ನು ಯೂಸ್ ಮಾಡಿ 1 ಹಿಡಿಯಷ್ಟು 1 ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ಡೇಸ್ ಮಿನಿಮಮ್ 3 ಡೇಸ್ ಬಿಡಲೇಬೇಕು. 3 ಡೇಸ್ ಆದಮೇಲೆ ಇದು ಚೆನ್ನಾಗಿ ಫೋರ್ಮೆಂಟ್ ಆಗುತ್ತೆ. ಇದನ್ನು ನೀವು ಸೋಸ್ಕೊಂಡು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಸೋಸದೆ ನೀವೇನಾದರೂ ನಿಮ್ಮ ಗಿಡಗಳಿಗೆ ಕೊಟ್ಟರೆ ಕೆಳಗಡೆ ಉಳಿದಿರುವಂಥ ಸಾಸಿವೆ ಪೌಡ್ರಿಂದ ಗಿಡದ ಮಣ್ಣಲ್ಲಿ ಫಂಗಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಫರ್ಟಿಲೈಸರ್ನ ನೀವು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಗಿಡಗಳಿಗೆ ಕೊಡೋದು ಒಳ್ಳೆಯದು. ಇನ್ನು ಮಸ್ಟರ್ಡ್ ಕೇಕ್ ಪೌಡ್ರನ್ನ ನಾವು ಯಾಕೆ ನಮ್ಮ ಗಿಡಗಳಿಗೆ ಕೊಡಬೇಕು ಅನ್ನೋದು ಆದರೆ, ತುಂಬ ಹೇರಳವಾಗಿ ಇದರಲ್ಲಿ ಪೊಟ್ಯಾಷಿಯಮ್ ಇರೋದರಿಂದ ಮೇನಾಗಿ ಗಿಡಕ್ಕೆ ಬೇಕಾಗಿರೋದು NPK ಅಂತಂದರೆ ನೈಟ್ರೋಜನ್, ಪೊಟ್ಯಾಷಿಯಮ್ ಹಾಗೆ ಫಾಸ್ಫರಸ್. ಈ 3 ಏನಾದರೂ ನಿಮ್ಮ ಗಿಡಗಳಿಗೆ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಮೇನಾಗಿ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಇದು ಹೊಸ ಮೊಗ್ಗುಗಳು ಹಾಗೆ ಹೊಸ ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಗಿಡದ ಬೇರುಗಳನ್ನು ಕೂಡ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು. ಸೊ ಈಸಿಯಾಗಿ ಇದನ್ನು ನೀವು ಆನ್ಲೈನಲ್ಲಿ ತೊಗೋಬೋದು. ತುಂಬ ಕಡಿಮೆಗೆ ನಿಮಗೆ 1 kg ಪ್ಯಾಕೆಟ್ ಸಿಗುತ್ತೆ. ಈ 1 kg ಪ್ಯಾಕೆಟ್ನ ನೀವು ಮಿನಿಮಮ್ ಅಂತಂದ್ರೂ 6 ರಿಂದ 7 ತಿಂಗಳು ಅಥವಾ 1 ವರ್ಷ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದನ್ನು ಹಾಕೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಹಾಕೋ ಆಗಿಲ್ಲ, ಬಿಕಾಸ್ ಇದು ತುಂಬ ಹೀಟ್ ಐಟಮ್ ಆದ್ದರಿಂದ. ಇಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆನೂ ತುಂಬ ಉಳಿದಿದೆ, ಅದಕ್ಕೆ ನಾನು ಸೋಸ್ಕೊಂಡು ಕೊಡಿ ಫಂಗಸ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದು. ಇದನ್ನು ಡೈಲ್ಯೂಟ್ ಮಾಡಬೇಕು. ಯಾವ ರೀತಿ ಅಂತಂದರೆ, ಈಗ 1 ಲೀಟರ್ ನೀರಲ್ಲಿ ನೀವೇನಾದರೂ ಇದನ್ನು ಫರ್ಮೆಂಟ್ ಮಾಡಿದರೆ 5 ಲೀಟರ್ ನಾರ್ಮಲ್ ನೀರನ್ನು ತಗೊಂಡು ಅದಕ್ಕೆ ನೀವು ಇದನ್ನು ಡೈಲ್ಯೂಟ್ ಮಾಡಿ ನಿಮ್ಮ ಗಿಡಗಳಿಗೆ ಕೊಡೋದು ತುಂಬ ಒಳ್ಳೆಯದು. ನೀವು ಇಷ್ಟು ಪ್ರಮಾಣದಲ್ಲಿ ನಾವು ಸೋಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಮೇಲ್ಗಡೆ ನೀರನ್ನು ಮಾತ್ರ ನಿಮ್ಮ ಗಿಡಗಳಿಗೆ ಹಾಕಿ, ಅದೇನು ಪೌಡ್ರ್ ಉಳಿದಿರುತ್ತೋ ಆ ಪೌಡ್ರ್ ಕೆಳಗಡೆನೇ ಉಳಿಯುತ್ತೆ. ಸೊ ನೋಡಿದ್ರಲ್ಲ, ಈಸಿಯಾಗಿ ನೀವು ಮಸ್ಟರ್ಡ್ ಕೇಕ್ ಪೌಡ್ರನ್ನ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಇನ್ನು ನೆಕ್ಸ್ಟ್ ಫರ್ಟಿಲೈಸರ್ ಹಾಗೆ ಲಾಸ್ಟ್ ಫರ್ಟಿಲೈಸರ್ ಬಂದು ಕಾಫಿ ಪೌಡರ್. ಕಾಫಿ ಪೌಡರ್ ಗಿಡದ ಮಣ್ಣನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಲ್ಕಲೈನ್ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಿಡಗಳಲ್ಲಿ ಹೂ ಬರೋದಿಲ್ಲ. ನಿಮ್ಮ ಗಿಡದಲ್ಲಿ ಹೂ ಬರಬೇಕು ಅಂತಂದರೆ ಗಿಡದ ಮಣ್ಣು ಆ್ಯಸಿಡಿಕ್ ಆಗಿ ಇರಬೇಕು. ಈ ಟೀ ಪೌಡರ್ ಹಾಗೆ ಕಾಫಿ ಪೌಡರ್ ನಿಮ್ಮ ಗಿಡದ ಮಣ್ಣನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಬ್ರ್ಯಾಂಡ್ನ ನೀವು ಕಾಫಿ ಪೌಡ್ರನ್ನ ತೊಗೋಬೋದು, ಬ್ರೂ ತೊಗೋಬೋದು, ನೆಸ್ಕೆಫೆ ತೊಗೋಬೋದು, ಯಾವುದಾದ್ರೂ ನೀವು ತೊಗೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು 1 ಲೀಟರ್ ನೀರು ಅಥವಾ ಅರ್ಧ ಲೀಟರ್ ನೀರಲ್ಲಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫರ್ಮೆಂಟ್ ಮಾಡಬೇಕು. ಸ್ವಲ್ಪ ಹೊತ್ತು ಬಿಡಬೇಕು ಅನ್ನೋದು ಏನೂ ಇಲ್ಲ. ಇನ್ಸ್ಟೆಂಟಾಗಿ ನಿಮ್ಮ ಗಿಡಗಳಿಗೆ ನೀವು ಡೈರೆಕ್ಟಾಗಿ ಇದನ್ನು ಕೊಡೋದ್ರಿಂದ ಮಣ್ಣು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಆಗಿ pH ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಆ್ಯಸಿಡಿಕ್ ಆಗಿದ್ದರೆ ಹೊಸ ಚಿಗುರುಗಳು ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಂತೂ ತುಂಬ ಎಫೆಕ್ಟ್ ಆಗಿರುವಂಥ ಒಂದು ಫರ್ಟಿಲೈಸರ್. ಇದನ್ನು ಈಸಿಯಾಗಿ ನೀವು ಫರ್ಮೆಂಟ್ ಮಾಡಬೇಕು
ಮಾಡಬೇಕು ಅದು ಮಾಡಬೇಕು ಅಂತ ಏನೂ ಇಲ್ಲ, ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇವತ್ತೇ ಈ ಫರ್ಟಿಲೈಸರ್ನ ಕೊಟ್ಟು ನೋಡಿ, 15 ದಿನದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ಟಾಪ್ 5 ಫರ್ಟಿಲೈಸರ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗಿದೆ, ಬಿಕಾಸ್ ಎಲ್ಲವನ್ನೂ ಕಂಪ್ಲೀಟಾಗಿ ಹೇಳಬೇಕು. ಸುಮಾರು ಜನ ಕಾಮೆಂಟ್ ಮಾಡ್ತೀರಾ ಜಾಸ್ತಿ ಮಾತು ಅಂತ. ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಅದು ಸ್ವಲ್ಪ ಲೆಂದಿ ಆಗುತ್ತೆ. ಸೊ ನೋಡಿದ್ರಲ್ಲ, ಇದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಯೂಸ್ ಮಾಡಿ ನಿಮ್ಮ ಗಿಡಗಳಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.